ಹಾಲುಂಡತೆ ಅವರು ಫುಲ್ ಆದ ತಕ್ಷಣ ಲಾಕಪ್ ಡೆತ್ ಕೊಡ್ಬಿಡ್ತಾ ಇದ್ರು. ಲಾಕಪ್ ಡೆತ್ತಲ್ಲಿ ಟಿಕೆಟ್ ಸಿಗ್ಲಿಲ್ವಾ, ಬೇಜಾರು ಮಾಡ್ಕೋತಿರ್ಲಿಲ್ಲ, ಎಲ್ಲರೂ ಹಾಲುಂಡತೆ ಅವರು ಸಿನಿಮಾಗೆ ಓಡ್ಬರೋರು. ವಿಷ್ಣುವರ್ಧನ್ ಅವ್ರು ಬಿಟ್ಟು ಯಾರು ಹೊಸಬನ್ನೇ ನಾವು ಹೀರೋ ಆಗಿ ಮಾಡ್ಬೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಹಂಸಲೇಖ ಅವರ ಮ್ಯೂಸಿಕ್ ಆ ಸಿನಿಮಾದ ಪ್ರಮುಖ ಹೈಲೈಟ್. ಗೋಲಿಬಾರ್ ಅದ್ಭುತ ಯಶಸ್ಸನ್ನು ಕಂಡಿರುತ್ತೆ, ಆದರೆ ಈ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಅಂತ ಹೇಳ್ಬೋದು. ಹಂಸಲೇಖ ಅವರ ಮ್ಯೂಸಿಕ್ಕು ಮತ್ತು ಸಾಂಗ್ಸ್ ಇದೆ ಅಂತ ಹೇಳ್ಬಿಟ್ರೆ ಅದು ಯಾರೇ ಹೀರೋ ಆಗಿರಲಿ ಆ ಸಿನಿಮಾದ ಹಾಡುಗಳ ಬಗ್ಗೆ ಎಲ್ಲಿಲ್ಲದ ಕುತೂಹಲ. ಆ ಕಾಲದಲ್ಲಿ 1.5 ಕೋಟಿ ಖರ್ಚಾಗತ್ತೆ. ಲಾಕಪ್ ಡೆತ್ ಈ ಸಿನಿಮಾ 1994ರಲ್ಲಿ ರಿಲೀಸ್ ಆಗುತ್ತೆ. ದೇವರಾಜ್ ಅವರು ಈ ಸಿನಿಮಾದ ನಾಯಕ ನಟ. ಈ ಸಿನಿಮಾದ ಪ್ರೊಡ್ಯೂಸರ್ ಕೋಟಿ ನಿರ್ಮಾಪಕ ರಾಮ್ ಅವ್ರಿಗೆ ಕೋಟಿ ನಿರ್ಮಾಪಕ ಅಂತ ಟೈಟ್ಲ್ ಬರೋದಕ್ಕೆ ಕಾರಣನೇ ಈ ಸಿನಿಮಾ. ಯಾಕಂದರೆ ಈ ಸಿನಿಮಾಗೆ ಆ ಕಾಲದಲ್ಲಿ 1.5 ಕೋಟಿ ಖರ್ಚಾಗತ್ತೆ. ಲಾಕಪ್ ಡೆತ್ ಸಿನಿಮಾ ಹಲವು ಕಾರಣಗಳಿಂದ ರಿಲೀಸ್ಗೂ ಮುಂಚೆನೇ ಚರ್ಚೆಯಲ್ಲಿರುತ್ತೆ. ಸಿನಿಮಾಗೆ ಕೋಟಿ ಬಡ್ಜೆಟ್ ಅನ್ನೋದು, ಮತ್ತೊಂದು ಗೋಲಿಬಾರ್ ಸಿನಿಮಾ ನಂತರ ದೇವರಾಜ್ ಮತ್ತು ರಾಮು ಒಟ್ಟಾಗಿ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಪ್ರಮುಖ ಕಾರಣ ಆ ಸಿನಿಮಾದ ಸ್ಟಂಟ್ಸು. ಥ್ರಿಲ್ಲರ್ ಮಂಜು ಅವರು ಅದ್ಭುತ ಸ್ಟಂಟ್ಗಳನ್ನು ಕೊಟ್ಟಿದ್ದಾರೆ ಅಂತೆಲ್ಲ ಚರ್ಚೆ ಆಗಿರುತ್ತೆ. ಮತ್ತು ಆ ಸಿನಿಮಾದ ಸಾಹಿತ್ಯ ಮತ್ತು ಸಂಗೀತ ಮಹಾಗುರುಗಳು ಹಂಸಲೇಖ ಅವರು. ಹಂಸಲೇಖ ಅವ್ರನ್ನ ಬಿಟ್ಟು ನಾನು ಸಿನಿಮಾನೇ ಮಾಡಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ರಾಮು ಅವರು ಹಂಸಲೇಖ ಅವರ ಮೇಲೆ ಅವಲಂಬಿತರಾಗಿಬಿಟ್ಟಿರ್ತಾರೆ. ಹಂಸಲೇಖ ಅವರೇ ಬೇಕು ನನ್ನ ಸಿನಿಮಾಗೆ ಮ್ಯೂಸಿಕ್ ಅಂತೇಳಿ ಅವ್ರಿಗೋಸ್ಕರ ಕಾದು ಸಿನಿಮಾವನ್ನು ಶೂಟಿಂಗ್ ಮಾಡ್ತಿದ್ದಂತಹ ಕಾಲ ಅದು. ಆ ಸಿನಿಮಾಗೆ ಹಂಸಲೇಖ ಅವರು ಮ್ಯೂಸಿಕ್ ಸಾಹಿತ್ಯ ಅಂತ ಆಗುತ್ತೆ. ರಿಲೀಸ್ಗೂ ಮುಂಚೆನೇ ಆ ಸಿನಿಮಾದ 4 ಹಾಡುಗಳು ಧೂಳೆಬ್ಬಿಸ್ಬಿಡುತ್ತೆ. ಅಲ್ಲಿವರೆಗೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಹಂಸಲೇಖ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಆಗೋ ತನಕ ಪ್ರಮುಖ ನಾಯಕ ನಟರ ಹಾಡುಗಳಿಗೆ ಮಾತ್ರ ಹೆಚ್ಚಾಗಿ ಜನ ತಲೆ ಕೆಡಿಸ್ಕೊಳ್ಳೋರು. ಆ ನಂತರದ ನಾಯಕರ ಹಾಡುಗಳಿಗೆ ಅಷ್ಟು ಪ್ರಾಮುಖ್ಯತೆನ ಕೊಡ್ತಿರಲಿಲ್ಲ, ಸಿನಿಮಾಗಳನ್ನು ನೋಡ್ತಾಯಿದ್ರು. ಆದರೆ ಹಂಸಲೇಖ ಅವ್ರ ಎಂಟ್ರಿ ಆದಮೇಲೆ ಹಂಸಲೇಖ ಅವರ ಮ್ಯೂಸಿಕ್ಕು ಮತ್ತು ಸಾಂಗ್ಸ್ ಇದೆ ಅಂತ ಹೇಳ್ಬಿಟ್ರೆ ಅದು ಯಾರೇ ಹೀರೋ ಆಗಿರಲಿ ಆ ಸಿನಿಮಾದ ಹಾಡುಗಳ ಬಗ್ಗೆ ಎಲ್ಲಿಲ್ಲದ ಕುತೂಹಲ. ಮತ್ತು ಹಂಸಲೇಖ ಅವ್ರ ಮ್ಯೂಸಿಕ್ ಇದ್ದರೆ ಸಾಕು, ಅದು ಹೀರೋ ಯಾರಾದರೂ ಆಗಿರಲಿ ಆ ಸಿನಿಮಾದ ಆಡಿಯೋ ಕ್ಯಾಸೆಟನ್ನು ಜನ ಅದು ಯಾರು ಹೀರೋ ಅನ್ನೋದು ನೋಡ್ತಿರಲಿಲ್ಲ, ಇದರಲ್ಲಿ ಹಂಸಲೇಖ ಅವರು ಹಾಡು ಬರೆದಿರೋದು, ಕ್ಯಾಸೆಟ್ ತೊಗೊಳಪ್ಪ ಅಂತ ಹೇಳ್ಬಿಟ್ಟು ಕ್ಯಾಸೆಟ್ ತೊಗೊಂಡ್ಬಿಡೋರು. ಆ ಮಟ್ಟಿಗೆ ಹಂಸಲೇಖ ಅವರು ನಮ್ಮ ಕನ್ನಡ ಚಿತ್ರರಂಗವನ್ನು ಆವರಿಸ್ಕೊಂಡ್ಬಿಟ್ಟಿರ್ತಾರೆ. ಅಂತಹ ಕಾಲ ಅದು. ಈ ಸಿನಿಮಾ ಹಂಸಲೇಖ ಅವರ ಕಾರಣದಿಂದನೂ ಕೂಡ ಬಹಳ ಚರ್ಚೆಯಲ್ಲಿರುತ್ತೆ. ಮತ್ತೊಂದು ಪ್ರಮುಖ ಕಾರಣ, ಆ ಸಿನಿಮಾ ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ MG ರೋಡ್ನಲ್ಲಿ ಆದಂತಹ ಒಂದು ಇನ್ಸಿಡೆಂಟು. ಆ ಸಿನಿಮಾದಲ್ಲೊಂದು ಚೇಸಿಂಗ್ ದೃಶ್ಯ ಇದೆ. ಕೊನೆಯದು ಎಂಡಿಂಗಲ್ಲಿ ದೇವರಾಜ್ ಅವ್ರನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗುವಂಥದ್ದು ಆಂಬ್ಯುಲೆನ್ಸ್ನಲ್ಲಿ ಹಾಕೊಂಡು, ಅದು ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಆ ಸಿನಿಮಾದಲ್ಲಿ. ಲಾಕಪ್ ಡೆತ್ ಸಿನಿಮಾಗೆ ಆ ಕೊನೆಯ ಚೇಸಿಂಗ್ ದೃಶ್ಯ ಕೂಡ ಹೈಲೈಟ್ ಆಗುತ್ತೆ. ಆ ಥರ ಅದ್ಭುತವಾಗಿ ಮೂಡಿ ಬಂದಿರುತ್ತೆ. ಆ ದೃಶ್ಯವನ್ನು ಅಲ್ಲಿ ಶೂಟ್ ಮಾಡ್ತಾ ಇರ್ತಾರೆ MG ರೋಡಲ್ಲಿ ಏನೇನು ಬೇಕು ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಶೂಟಿಂಗ್ ಮಾಡ್ತಾ ಇರ್ತಾರೆ. ಆದರೂ ಕೂಡ ಒಂದು ದುರಂತ ಸಂಭವಿಸ್ಬಿಡುತ್ತೆ. ಫೈಟರ್ಸ್ ಇಬ್ಬರು ಸ್ಕೂಟ್ರಿಂದ ಎಗ್ರಿ ಕೆಳಗಡೆ ಬಿದ್ದು ತಲೆಗೆ ಏಟಾಗುತ್ತೆ. ಒಬ್ಬರಿಗೆ ಮೂಗಿಗೆ, ಇನ್ನೊಬ್ಬರಿಗೆ ಕಾಲಿಗೆ ಏಟಾಗುತ್ತೆ. ಅದು ಆಗ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಆ ಇನ್ಸಿಡೆಂಟಲ್ಲಿ ಯಾರು ಕೂಡ ಸತ್ತಿರೋದಿಲ್ಲ. ಆದರೆ ಗಾಳಿ ಸುದ್ದಿ ಏನಾಗ್ಬಿಡುತ್ತೆ ಅಂದರೆ, ಲಾಕಪ್ ಡೇ ಶೂಟಿಂಗ್ ಆಗುವಾಗ ಇಬ್ಬರು ಸತ್ತೋದ್ರಂತೆ, 3 ಜನ ಸತ್ತೋದ್ರಂತೆ, ಆ ಸಿನಿಮಾ ಶೂಟಿಂಗ್ ನಿಂತೋಗುತ್ತಂತೆ, ಎಲ್ಲ ಅಂತೆ ಸುದ್ದಿಗಳು. ಪತ್ರಿಕೆಗಳಲ್ಲೂ ಕೂಡ ಅದೇ ರೀತಿ ಬರುತ್ತೆ. ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾರೆ, ಲಾಕಪ್ ಡೇ ಶೂಟಿಂಗ್ ಸಂದರ್ಭದಲ್ಲಿ ಇಬ್ಬರ ಸಾವು ಅಂತೇಳಿ ಕ್ವಶನ್ ಮಾರ್ಕ್. ಆದರೆ ಅಲ್ಲಿ ಯಾರು ಸತ್ತಿರೋದಿಲ್ಲ, ಆದರೆ ಇಂಜುರಿ ಆಗಿರುತ್ತೆ, ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಏಟಾಗಿರುತ್ತೆ. ತಕ್ಷಣವೇ ಅವರಿಬ್ಬರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ರಾಮು ಅವರು ಮುತುವರ್ಜಿ ವಹಿಸಿ ಅವರ ಎಲ್ಲ ಖರ್ಚನ್ನು ಅವರೇ ನೋಡಿಕೊಂಡು ಅವರಿಬ್ಬರಿಗೆ ಏನು ಆಗದೆ ಇರೋ ಹಾಗೆ ನೋಡ್ಕೊತಾರೆ. ಸನ್ನಿವೇಶದಲ್ಲಿ ಯಾರು ಕೂಡ ಸಾವನ್ನಪ್ಪೋದಿಲ್ಲ, ಆದರೆ ಇಬ್ಬರಿಗೆ ಏಟಾಗುತ್ತೆ. ಎಲ್ಲ ಪತ್ರಿಕೆಗಳು ಫ್ರಂಟ್ ಪೇಜಲ್ಲಿ ಬಂದುಬಿಟ್ಟಿರ್ತದೆ ಆ ಸುದ್ದಿ. ಹೀಗಾಗಿ ಆ ಸಿನಿಮಾದ ಬಗ್ಗೆ ಎಲ್ಲಿಲ್ಲದ ಕುತೂಹಲ, ಊಹಾಪೋಹದ ಸುದ್ದಿಗಳು ಹರಿದಾಡ್ತಾನೆ ಇರುತ್ತೆ. ಸಿನಿಮಾ ತಂಡನೇ ಕ್ಲಾರಿಫೈ ಮಾಡುತ್ತೆ, ಯಾರೂ ಸತ್ತಿಲ್ಲ, ಕೇವಲ ಏಟಾಗಿದೆ, ಅವರಿಗೆ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಅಂತೆಲ್ಲ ಹೇಳಿದ ಮೇಲೆ ಸ್ವಲ್ಪ ಅದು ಶಾಂತಿ ಆಗುತ್ತೆ. ಈ ಎಲ್ಲ ಕಾರಣಗಳಿಂದ ಲಾಕಪ್ ಡೆತ್ ಸಿನಿಮಾ ರಿಲೀಸ್ಗೂ ಮುಂಚೆನೇ ತುಂಬಾ ಹೈಪ್ ಕ್ರಿಯೇಟ್ ಮಾಡಿರುತ್ತೆ. ಸಿನಿಮಾ ರಿಲೀಸ್ ಆಗುತ್ತೆ 94 ಆಗಸ್ಟ್ ತಿಂಗಳಲ್ಲಿ. ಆ ಸಿನಿಮಾ ರಿಲೀಸ್ ಆಗೋದು ಯಾವ ರೀತಿ ಅದ್ದೂರಿ ಓಪನಿಂಗ್ ಪಡ್ಕೊಂತು ಅಂದರೆ, ಅಲ್ಲಿವರೆಗೂ ದೇವರಾಜ್ ಅವರು ಹಲವು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯವನ್ನು ಮಾಡಿರ್ತಾರೆ. ಗೋಲಿಬಾರ್ ಅದ್ಭುತ ಯಶಸ್ಸನ್ನು ಕಂಡಿರುತ್ತೆ. ಆದರೆ ಈ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಕಲೆಕ್ಷನ್ ಅಂತ ಹೇಳ್ಬೋದು. ನಮ್ಮ ಮೈಸೂರಿನಲ್ಲಿ ಲಿಡೋ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಲಿಡೋದಲ್ಲಿ ದಿನ ಬೆಳಗ್ಗೆನೇ 4 ಶೋ ಟಿಕೆಟ್ ಕೊಡೋರು. 4-5 ವಾರಕ್ಕಂಟ ಯಾವ ರೀತಿ ಕಲೆಕ್ಷನ್ ಹೋಯಿತು ಅಂದರೆ, ಆ ಸಿನಿಮಾದ ಕಲೆಕ್ಷನ್ ನೋಡಿ ಕನ್ನಡ ಚಿತ್ರರಂಗವೇ ಒಂದು ರೀತಿ ದಂಗ ಆಗ್ಬಿಡುತ್ತೆ. ಆ ಥರ ಅದ್ಭುತವಾದ ಕಲೆಕ್ಷನ್, ಸೂಪರ್ ಹಿಟ್ ಕಲೆಕ್ಷನ್ನು. ಕೋಟಿ ನಿರ್ಮಾಪಕ ರಾಮು ಅವರಿಗೆ ಭರ್ಜರಿ ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ ಲಾಕಪ್ ಡೆತ್ ಸಿನಿಮಾ. ಆ ಸಿನಿಮಾ ನೋಡಿದಂತಹ ಪ್ರೇಕ್ಷಕರು
ಆ ಸಿನಿಮಾದ ಕತೆಗೆ ಫಿದಾ ಹೋಗ್ತಾರೆ, ಆ ಸಿನಿಮಾದಲ್ಲಿರುವಂತಹ ಸ್ಟಂಟ್ಸ್ಗೆ, ದೇವರಾಜ್ ಅವರ ಆ್ಯಕ್ಟಿಂಗು, ಹಂಸಲೇಖ ಅವರ ಮ್ಯೂಸಿಕ್ ಆ ಸಿನಿಮಾದ ಪ್ರಮುಖ ಹೈಲೈಟ್ ಅಂತ ಹೇಳ್ಬೋದು. ಯಾವ ರೀತಿ ಇದೆ BGM ನೀವೇ ನೋಡಿರ್ತಿರ್ಬೇಕಾರೆ ಯೂಟ್ಯೂಬ್ನಲ್ಲಿ ನೋಡಿ. ಹಂಸಲೇಖ ಅವರ ಅದ್ಭುತ ಹಿನ್ನೆಲೆ ಸಂಗೀತದ ಸಿನಿಮಾಗಳು ಯಾವುದು ಅಂತ ಲಿಸ್ಟ್ ಮಾಡಿದ್ರೆ ಮೊದಲನೇ ಸಾಲಿನಲ್ಲಿ ಲಾಕಪ್ ಡೆತ್ ಸಿನಿಮಾ ಕೂಡ ನಿಲ್ಲುತ್ತೆ. ಅಂತಹ ಒಂದು ಅದ್ಭುತವಾದ ಹಿನ್ನೆಲೆ ಸಂಗೀತವನ್ನು ಮಹಾಗುರುಗಳು ಈ ಸಿನಿಮಾಗೂ ಕೊಟ್ಟಿರ್ತಾರೆ. ಮತ್ತು 4 ಸೂಪರ್ ಹಿಟ್ ಸಾಂಗ್ಸು. ಒಂದು ಸಿಲ್ಕ್ ಸ್ಮಿತ್ ಅವ್ರು ಬರ್ತಾರೆ, ಬಂತು ಬಂತು ಕರೆಂಟು ಬಂತು. ಆ ಸಾಂಗ್ ಅಂತೂ ಆಗ ಕಾಲೇಜ್ ಡೇಗಳಲ್ಲಿ ಆ ಸಾಂಗ್ಗೆ ಡ್ಯಾನ್ಸ್ ಗ್ಯಾರಂಟಿ, ಆ ಥರ ಹೆಸರು ಮಾಡಿಬಿಡುತ್ತೆ ಆ ಸಾಂಗು. ಎಸ್ ಜಾನಕಿ ಅವರ ವಾಯ್ಸು ಅದ್ಭುತವಾಗಿರುತ್ತೆ ಆ ಸಾಂಗು. ಮತ್ತು ಆ ಸಿನಿಮಾದಲ್ಲಿ ಕಾಮಿಡಿಗೂ ಕೂಡ ಒತ್ತನ್ನು ಕೊಟ್ಟಿರ್ತಾರೆ. ಮತ್ತು ಆ ಸಿನಿಮಾದ ಮೂಲಕ ಸಾಯಿ ಕುಮಾರ್ ಕೂಡ ಕನ್ನಡ ಚಿತ್ರರಂಗದ ಭರವಸೆಯ ನಟ ಅಂತ ಅನಿಸ್ಕೋತಾರೆ. ಪೊಲೀಸ್ ಸ್ಟೋರಿ ಸಿನಿಮಾದಲ್ಲಿ ಹೀರೋ ಆಗೋದಕ್ಕೆ ಲಾಕಪ್ ಡೆತ್ ಸಿನಿಮಾ ಕೂಡ ಕಾರಣವಾಗತ್ತೆ. ಪೊಲೀಸ್ ಸ್ಟೋರಿ ಸಿನಿಮಾ ತೆಗಿಬೇಕಾದ್ರೆ ಥ್ರಿಲ್ಲರ್ ಮಂಜು ಅವರಿಗೆ ಯಾರನ್ನ ಹೀರೋ ಮಾಡಬೇಕು ಅಂತೇಳಿ ಭಾಳನೇ ಹುಡುಕಾಟ ಮಾಡ್ತಾ ಇರ್ತಾರೆ. ವಿಷ್ಣುವರ್ಧನ್ ಅವ್ರಿಗೆ ಹಾಕೋಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಮನಸ್ಸಲ್ಲಿ ವಿಷ್ಣುವರ್ಧನ್ ಅವ್ರ ಹೆಸರು ಇರುತ್ತೆ. ಆದರೆ ವಿಷ್ಣುವರ್ಧನ್ ಅವ್ರಿಗೆ ಅಷ್ಟೊಂದು ಸಂಭಾವನೆ ಕೊಟ್ಟು ನಾವು ಹೇಗೆ ಸಿನಿಮಾ ತೆಗೆಯೋದು, ನಾವು ಕಮ್ಮಿ ಬಜೆಟ್ನಲ್ಲಿ ಮಾಡ್ತಾ ಇರೋದು, ಎಲ್ಲ ಹೊಸಬ್ರು ಸೇರ್ಕೊಂಡು ಮಾಡ್ತಾ ಇದ್ದೀವಿ, ಸ್ವಲ್ಪ ಉಳಿತಾಯ ಮಾಡಬೇಕು ಅಂಥೇಳಿ ಯಾರನ್ನ ವಿಷ್ಣುವರ್ಧನ್ ಅವ್ರು ಬಿಟ್ಟು ಯಾರು ಹೊಸಬನ್ನೇ ನಾವು ಹೀರೋ ಆಗಿ ಮಾಡಬೇಡ ಅಂತ ಯೋಚನೆ ಮಾಡಬೇಕಾದ್ರೆ ಥ್ರಿಲ್ಲರ್ ಮಂಜು ಅವರಿಗೆ ನೆನಪಾಗ್ತಾರೆ. ಲಾಕಪ್ ಡೆತ್ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅಂತ ಒಬ್ಬರು ಮಾಡಿದ್ರು, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದು. ಅದರಲ್ಲಿ ಅವರು ಪೊಲೀಸ್ ಸೀನಲ್ಲಿ ಮಾಡಿರ್ತಾನೆ, ಅವ್ರನ್ನೇ ಹಾಕೊಂಬಿಡೋಣ ಅಂಥೇಳಿ ಪೊಲೀಸ್ ಸ್ಟೋರಿ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವ್ರನ್ನ ಹೀರೋ ಆಗಿ ಆಯ್ಕೆ ಮಾಡ್ಕೋತಾರೆ. ಈ ರೀತಿ ಸಾಯಿ ಕುಮಾರ್ ಅನ್ನೋ ಒಬ್ಬ ನಟ ಹೀರೋ ಆಗಲಿಕ್ಕೂ ಕಾರಣವಾಗುತ್ತೆ ಲಾಕಪ್ ಡೆತ್ ಸಿನಿಮಾ. ಮತ್ತು ಆ ಲಾಕಪ್ ಡೆತ್ ಸಿನಿಮಾನ ನಮ್ಮ ಕನ್ನಡ ಚಿತ್ರ ಪ್ರೇಕ್ಷಕರು ರಿಲೀಸ್ಗೂ ಮುಂಚೆ ಜೆಂಟಲ್ಮ್ಯಾನ್ ಅಂತ ಒಂದು ತಮಿಳು ಸಿನಿಮಾ ಬಂದಿರುತ್ತೆ, ಅರ್ಜುನ್ ಸರ್ಜಾ ಅವ್ರದ್ದು. ಆ ಸಿನಿಮಾಗೆ ಹೋಲಿಸ್ತಾ ಇದ್ರಂತೆ. ಇನ್ನೂ ಆ ಸಿನಿಮಾ ರಿಲೀಸ್ ಆಗಿರೋದಿಲ್ಲ, ಆದರೆ ಇದು ಜೆಂಟಲ್ಮ್ಯಾನ್ ಥರ ಅಂತೆ ಸ್ಟೋರಿ. ಜೆಂಟಲ್ಮ್ಯಾನ್ ಸಿನಿಮಾದಲ್ಲೂ ಲಂಚದ ಬಗ್ಗೆ ಹೋರಾಟ ಮಾಡ್ತಾನೆ ಹೀರೋ, ಅದೇ ಥರ ತೆಗೆದಿದ್ದಾರಂತೆ. ಇದರಲ್ಲೂ ಕೂಡ ಲಂಚದ ವಿರುದ್ಧ ಹೋರಾಟ ಅಂತೆ, ಭಾಳ ಚೆನ್ನಾಗಿ ಬಂದಿದೆಯಂತೆ ಸಿನಿಮಾ ಅಂತ ಜೆಂಟಲ್ಮ್ಯಾನ್ನು ಮತ್ತು ಲಾಕಪ್ ಡೆತ್ ಸಿನಿಮಾನು ಹೋಲಿಕೆ ಮಾಡೋರು. ಈ ರೀತಿ ಲಾಕಪ್ ಡೆತ್ 1994ರಲ್ಲಿ ಅದ್ಭುತ ಯಶಸ್ಸನ್ನು ಕಾಣುತ್ತೆ. ದೇವರಾಜ್ ಅವರ ಪ್ರಪ್ರಥಮ ಸಿನಿಮಾ ನಮ್ಮ ಮೈಸೂರಿನಲ್ಲಿ ಕಂಟಿನ್ಯೂ 3 ವಾರ 4 ಶೋ ಫುಲ್ ಆಗಿದ್ದಂಥದ್ದು. ಮತ್ತು ಈ ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದ ಇನ್ನೊಂದು ವಿಚಾರವನ್ನು ಹೇಳಲೇಬೇಕಾಗತ್ತೆ. ವಿಷ್ಣುವರ್ಧನ್ ಅವರ ಹಾಲುಂಡ ತವರು ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. 2 ಒಂದೇ ದಿನ ರಿಲೀಸ್ ಆಗೋದು. ಹಾಲುಂಡ ತವರು ಗುರುವಾರ ರಿಲೀಸ್ ಆಗುತ್ತೆ, ಲಾಕಪ್ ಡೆತ್ ಶುಕ್ರವಾರ ರಿಲೀಸ್ ಆಗುತ್ತೆ. ನಮ್ಮ ಮೈಸೂರಿನ ಮಟ್ಟಿಗೆ ಹೇಳ್ಬೇಕಂದ್ರೆ ಲಾಕಪ್ ಡೆತ್ ಸಿನಿಮಾ ಲಿಡೋ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಹಾಲುಂಡ ತವರು ಸಿನಿಮಾ ಲಿಡೋ ಚಿತ್ರಮಂದಿರದ ಪಕ್ಕದಲ್ಲಿದ್ದಂತಹ ರಣಜಿತ್ ಚಿತ್ರಮಂದಿರ ಅಲ್ಲಿ ರಿಲೀಸ್ ಆಗುತ್ತೆ. 2 ಕೂಡ ಭರ್ಜರಿ ಓಪನಿಂಗು, 2 ಕೂಡ ಸೂಪರ್ ಡೂಪರ್ ಹಿಟ್ ಸಿನಿಮಾ. ಒಂದು ಮಾಸ್ ಸಿನಿಮಾ, ಮತ್ತೊಂದು ಕ್ಲಾಸ್ ಸಿನಿಮಾ. ಯಾವ ರೀತಿ ಪೈಪೋಟಿ ಮೇಲೆ ಆ ಸಿನಿಮಾ 2 ಸಿನಿಮಾಗಳು ಹೌಸ್ಫುಲ್ ಆಯ್ತಿತ್ತು ಅಂದರೆ, ಹಾಲುಂಡ ತವರು ಫುಲ್ ಆದ ತಕ್ಷಣ ಲಾಕಪ್ ಡೆತ್ ಓಡ್ಬಿಡ್ತಾಯಿದ್ರು. ಲಾಕಪ್ ಡೆತ್ತಲ್ಲಿ ಟಿಕೆಟ್ ಸಿಗಲಿಲ್ವಾ, ಬೇಜಾರು ಮಾಡ್ಕೋತಿರ್ಲಿಲ್ಲ, ಎಲ್ಲರೂ ಹಾಲುಂಡ ತವರು ಸಿನಿಮಾಗೆ ಓಡ್ಬರೋರು. ಈ ರೀತಿ 2 ಸಿನಿಮಾಗಳು ಪೈಪೋಟಿ ಮೇಲೆ ಹೌಸ್ಫುಲ್ ಆಗುತ್ತೆ. ಲಾಕಪ್ ಡೆತ್ ಸಿನಿಮಾ 4 ವಾರ ಆದರೂ ಕೂಡ ಅದ್ಭುತವಾಗಿ ಪ್ರದರ್ಶನ ಆಗ್ತಾನೆ ಇರುತ್ತೆ. ಆ ಟೈಮ್ನಲ್ಲಿ ಲಿಡೋ ಚಿತ್ರಮಂದಿರದ ಎದುರುಗಡೆ ಇದ್ದಂತಹ ವುಡ್ಲ್ಯಾಂಡ್ಸ್ನಲ್ಲಿ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗುತ್ತೆ. ಶಿವಣ್ಣನವರ ಮುತ್ತಣ್ಣ ಸಿನಿಮಾ. ಅದರಲ್ಲಿ ಶಿವಣ್ಣ ಡಬಲ್ ಆ್ಯಕ್ಟಿಂಗಲ್ಲಿ ಮಾಡಿರ್ತಾರೆ. ಲಾಕಪ್ ಡೆತ್ 4 ವಾರ ಆಗಿರುತ್ತೆ ಆಲ್ರೆಡಿ ಸಿನಿಮಾ ಬಂದು, ಲಾಕಪ್ ಡೆತ್ ಮತ್ತು ಹಾಲುಂಡ ತವರು. ಆ ಟೈಮ್ನಲ್ಲಿ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗೋದು. ಮುತ್ತಣ್ಣ ವುಡ್ಲ್ಯಾಂಡ್ಸಿಗೆ ಬರಬೇಕಾದ್ರೆ ಕೆಲವರು ಅನ್ಕೋತಾರೆ ವುಡ್ಲ್ಯಾಂಡ್ಸಿಗೆ ಮುತ್ತಣ್ಣ ಬಂತು ಅಂದರೆ ಲಿಡೋ ಮತ್ತು ವುಡ್ಲ್ಯಾಂಡ್ಸ್ 2 ಎದ್ರಭದ್ರ ಇದೆ, ಲಾಕಪ್ ಡೆತ್ ಕಲೆಕ್ಷನ್ ಕಮ್ಮಿ ಆಗ್ಬಿಡ್ಬೋದು ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಮುತ್ತಣ್ಣ ಸಿನಿಮಾ ಬಂದರೂ ಕೂಡ ಲಾಕಪ್ ಡೆತ್ ಸಿನಿಮಾದ ಕಲೆಕ್ಷನ್ ಡ್ರಾಪ್ ಆಗೋದಿಲ್ಲ, ಅದೇ ರೀತಿ ಮುಂದುವರಿತಾ ಇರುತ್ತೆ. ಈ ಕಡೆ ಮುತ್ತಣ್ಣ ಸಿನಿಮಾ ಹೌಸ್ಫುಲ್ ಆಗುತ್ತೆ, ಎದುರುಗಡೆ ಲಾಕಪ್ ಡೆತ್ ಹೌಸ್ಫುಲ್ ಆಗುತ್ತೆ, ಪಕ್ಕದಲ್ಲಿ ರಣಜಿತ್ ಚಿತ್ರಮಂದಿರದಲ್ಲಿ ಹಾಲುಂಡ ತವರು. 3 ಚಿತ್ರಮಂದಿರಗಳು ಕೂಡ ಹೌಸ್ಫುಲ್. ಆ ಟೈಮ್ನಲ್ಲಿ ದಸರಾ ಕೂಡ ಬರುತ್ತೆ. ದಸರಾ ದಿನ, ವಿಜಯದಶಮಿ ದಿನ, ಆ ರೋಡು ನಮ್ಮ ಮೈಸೂರಿನ BN ರೋಡ್ ಅಂತ ಕರಿತೀವಿ. ಆ ರೋಡನ್ನು ನೋಡೋದೇ ಒಂದು ಅದ್ಭುತ, ಜನ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ಲಿಡೋದಲ್ಲೂ ಹೌಸ್ಫುಲ್ಲು ಲಾಕಪ್ ಡೆತ್, ವುಡ್ಲ್ಯಾಂಡ್ಸಲ್ಲಿ ಮುತ್ತಣ್ಣ ಹೌಸ್ಫುಲ್, ರಣಜಿತ್ ಚಿತ್ರಮಂದಿರದಲ್ಲಿ ಹಾಲುಂಡ ತವರು ಹೌಸ್ಫುಲ್ಲು. ಈ ರೀತಿ ಎಲ್ಲ ಚಿತ್ರಮಂದಿರದ ಮುಂದೆನೂ ಜನಸಾಗರ. ಆ ರೋಡಲ್ಲಿ ವೆಹಿಕಲ್ಗಳು ಹೋಗೋಕ್ಕಾಗ್ತಿರಲಿಲ್ಲ, ಆ ಥರ ಜನಸಾಗರ. ಈ ರೀತಿ ಲಾಕಪ್ ಡೆತ್ ಸಿನಿಮಾ 1994ರಲ್ಲಿ ರಾಮ್ ಅವ್ರಿಗೆ ಕೋಟಿ ನಿರ್ಮಾಪಕ ಅನ್ನೋ ಒಂದು ಬಿರುದನ್ನು ತಂದುಕೊಡುತ್ತೆ. ಥ್ರಿಲ್ಲರ್ ಮಂಜು ಅವರು ಕೂಡ ಅದ್ಭುತ ಸಾಹಸ ನಿರ್ದೇಶಕ ಅಂತ ಹೆಸರು ಮಾಡ್ತಾರೆ. ಅದಕ್ಕೂ ಮುಂಚೆ ಹಲವು ಸಿನಿಮಾಗಳಲ್ಲಿ ಅವರು ಸ್ಟಂಟ್ ಮಾಡಿದರೂ ಕೂಡ ಈ ಸಿನಿಮಾ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡುತ್ತೆ. ಆ ಸಿನಿಮಾದ ಯಶಸ್ಸಿನ ಹಿಂದೆ ಥ್ರಿಲ್ಲರ್ ಮಂಜು ಅವರ ಆ್ಯಕ್ಷನ್ ಕೂಡ ಪ್ರಮುಖ ಕಾರಣವಾಗುತ್ತೆ. ಮತ್ತು ಓಂ ಪ್ರಕಾಶ್ ರಾವ್ ಅವರ ಡೈರೆಕ್ಷನ್, ಅವರು ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯದ ಉತ್ತಮ ನಿರ್ದೇಶಕರಾಗ್ತಾರೆ ಅನ್ನೋ ಒಂದು ಸೂಚನೆಯನ್ನು ಕೊಟ್ಬಿಡುತ್ತೆ. ಸಾಯಿ ಕುಮಾರ್ ಅನ್ನೋ ಒಬ್ಬ ನಟನನ್ನು ಹೀರೋ ಆಗಲಿಕ್ಕೂ ಕಾರಣವಾಗುತ್ತೆ. ದೇವರಾಜ್ ಅವರಿಗೆ ಹೊಸ ಇಮೇಜನ್ನು ತಂದುಕೊಡುತ್ತೆ. ಪ್ರೇಮಲೋಕ ನಂತರ
ಅತಿ ಹೆಚ್ಚು ಬಡ್ಜೆಟ್ನಲ್ಲಿ ತಯಾರಾದಂತಹ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆಯೂ ಕೂಡ ಲಾಕ್ ಆಫ್ ಡೆತ್ ಆಗುತ್ತೆ. ಆ ಸಿನಿಮಾ ಆ ವರ್ಷದ ಸೂಪರ್ ಹಿಟ್ ಸಿನಿಮಾಗಳ ಲಿಸ್ಟಿಗೆ ಸೇರುತ್ತೆ. ಮಹಾಗುರು ಹಂಸಲೇಖ ಅವರು ತಮ್ಮ ಸಾಹಿತ್ಯ ಮತ್ತು ಸಂಗೀತದಿಂದ ಮತ್ತೊಮ್ಮೆ ಕಮಾಲ್ ಮಾಡ್ತಾರೆ ಅಂತ ಹೇಳ್ಬೋದು.